ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ಒಂದು 6ರಿಂದ 7 ಹಸಿಮೆಣಸಿನಕಾಯಿ, ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆ ಹಣ್ಣು, ಒಂಚೂರು ಕಡಲೆಪಪ್ಪು, ಉಪ್ಪು, ಬೆಳ್ಳುಳ್ಳಿ ಒಂದು 6-7 ಪೀಸ್ಗಳು, ಕಡಲೆಬೀಜ ಒಂದು ಸ್ವಲ್ಪ, ಎಷ್ಟು ಬೇಕೋ ನಿಮ್ಗೆ ಅಷ್ಟು ತೊಗೊಳ್ಳಿ. ಅದು ಇಷ್ಟು ಈ ಕಪ್ಪಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ. ಈಗ ಇದು ಕಡಲೆಬೀಜ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹುರ್ಕೊಳ್ಳೋಣ. ಮಿಕ್ಸಿಗೆ ತೆಂಗಿನಕಾಯಿ, ಹುಣಸೆ ಹಣ್ಣನ್ನ ಫಸ್ಟು ಹುರ್ಕೊಬಿಡ್ಬೇಕು, ಯಾಕಂದರೆ ನಾನು ತುರ್ದಿಲ್ಲಲ್ಲ ಹಾಗಾಗಿ. ಆಮೇಲೆ ಮಿಕ್ಕಿರೋದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ಹಾಕ್ಬಿಡ್ಬೇಕು. ಅದಕ್ಕೆ ಇವಾಗ ಒಗ್ಗರಣೆ ಹಾಕೋದು ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಏನಂತಾರಪ್ಪ ಅದು ಒಣಮೆಣಸಿನ್ಕಾಯಿ, ಮತ್ತು ಇದಕ್ಕೆ ಹಿಂಗೆ ಕೂಡ ಹಾಕ್ತೀನಿ. ಆಮೇಲೆ ಒಗ್ಗರಣೆನ ಚಟ್ನಿಗೆ ಹಾಕ್ಬಿಟ್ಟು ಹಸಿ ಈರುಳ್ಳಿನ ಹಾಕಿ ತಿನ್ನೋದು. ನಮ್ಮಮ್ಮಂಗೆ ಹಸಿ ಈರುಳ್ಳಿ ಹಾಕಿದ್ರೆ ಇಷ್ಟ. ನೋಡಿ ಫ್ರೆಂಡ್ಸ್, ಅಕ್ಕ ದೋಸೆ ಹಸಿಟ್ಕೊಟ್ಟಿದ್ಲು. ಇವಾಗ ಈ ದೋಸೆ ಹಿಟ್ಟಲ್ಲೇ ಇವಾಗ ನಾನು ದೋಸೆಗೆ ಹಾಕ್ತೀನಿ. ಮಾಡಿರೋ ಚಟ್ನಿ ಜೊತೆ ತಿಂತೀನಿ. ನೀರು ಚಿಮ್ಮಿಸ್ಬಿಟ್ಟು ಹಸಿಟ್ಟು ಹಾಕಿ ಅದನ್ನು ಗೋಲ್ ಮಾಡೋದೆ. ಇದೇ ಶೇಪ್ ಬೇಕಂತೇನಿಲ್ಲ ಫ್ರೆಂಡ್ಸ್, ಹೆಂಗೋ ಒಂದು ಶೇಪಲ್ಲಿ ಹಾಕ್ಕೊಳ್ಳೋದೆ. ಸೊ ಇದು ಇವಾಗ ನನಗಂತ ಹಾಕ್ಕೋತಾ ಇರೋದು ಚಟ್ನಿ ಪುಡಿ ದೋಸೆ. ಮಾಮೂಲಿ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ನನಗೆ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಮಾಡಿಟ್ಟಿದ್ರಮ್ಮ, ಆ ಪುಡಿನ ಹಾಕ್ಬಿಟ್ಟು ಇಡೋದು. ಯಾವ ಚಟ್ನಿ ಪುಡಿ ಇದ್ದರೆ ಆ ಚಟ್ನಿ ಪುಡಿ ಹಾಕ್ಕೋಬೋದು ಅದಕ್ಕೆ. ಹಿಂಗೆ ಫಸ್ಟು ಟಿಂಕುಗೆ ದೋಸೆನ ಚಟ್ನಿ ಹಾಕ್ಕೊಟ್ಬಿಡ್ತೀನಿ. ಅವಳು ಇವಾಗ ಎದ್ದು ಅಲ್ಲುಚ್ಕೊಬರ್ತಿದ್ದಾಳೆ. ಟಿಂಕು ಟೈಮ್ ಎಷ್ಟು ಗೊತ್ತಿಲ್ಲ ನೋಡು. 11 ಗಂಟೆಗೆ ಎದ್ದಿದ್ದಾಳೆ ಫ್ರೆಂಡ್ಸ್ ಈ ಹುಡುಗಿ. ನೋಡಿ ನಾನು ಹಾಕ್ಕೊಂಡಿದ್ದೀನಿ 2 ಚಟ್ನಿ ಪುಡಿ ದೋಸೆ, 1 ಪ್ಲೇನ್ ದೋಸೆ. ನಾಷ್ಟ ಮಾಡಿಕೊಂಡು ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.